ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ನೋಡಿ, ಶನಿವಾರ ಕೂಡ ನಾನು ಸ್ವಲ್ಪ ರೆಸ್ಟ್ ಮಾಡಿದೆ. ಹಾಗಾಗಿ ಟಿಫನ್ ಏನೂ ಮಾಡಿರಲಿಲ್ಲ. ನಮ್ಮ ಮನೆಯವರು ಹೋಟೆಲಲ್ಲಿ ಪಾರ್ಸಲ್ ತೊಗೊಂಡು ಬಂದಿದ್ದರು ಟಿಫನ್ನ. ಎಲ್ಲರೂ ಟಿಫನ್ ಮಾಡ್ಕೊಳ್ತಾ ಇದ್ದೀವಿ. ಅವತ್ತು ಕೂಡ ಸ್ವಲ್ಪ ತುಂಬ ಚೆನ್ನಾಗಿ ರೆಸ್ಟ್ ಮಾಡಿದೆ. ನಿಜ ಹೇಳಬೇಕು ಅಂದರೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಈ ಆರೋಗ್ಯ ಹುಷಾರಿಲ್ದಿದ್ದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ರೆಸ್ಟ್ ಮಾಡಿದ್ದೀನಿ. ಮಾತ್ರೆ ಎಲ್ಲ ನುಂಗ್ಬಿಟ್ಟು ತಿಂಡಿ ಮಾಡ್ಕೊಂಡೆ. ತಿಂದಾದಮೇಲೆ ನನ್ನ ಮಗಳೇ ಮಮ್ಮಿ ನಾನೇ ಅಡುಗೆ ಮಾಡ್ತೀನಿ, ಅನ್ನ ಮಾಡಿಬಿಟ್ಟು ಬೇಳೆ ರಸಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಸಣ್ಣದಾಗಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ. ಇನ್ನು ಸಂಜೆಗೆ ಸ್ವಲ್ಪ ನಾನು ಫ್ರೀ ಆದೆ. ಮೈಂಡೆಲ್ಲ ಫ್ರೀ ಅನ್ನಿಸ್ತು. ಸ್ವಲ್ಪ ಸುಸ್ತು ಎಲ್ಲ ಕಮ್ಮಿ ಆಯಿತು. ಸಂಜೆಗೆ ಚಿಕನ್ ತೊಗೊಂಡು ಬಂದಿದ್ದರು. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಟೇಸ್ಟಿಯಾದಂಥ ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನಿಮ್ಮೊಟ್ಟಿಗೆ. ಯಾರಿಗಾದ್ರೂ ಹುಷಾರಿಲ್ದ ಟೈಮಲ್ಲಿ ಜ್ವರ ಬಂದಾಗ ಬಾಯೆಲ್ಲ ಕೆಟ್ಟೋದಂಗೆ ಆಗಿರುತ್ತೆ ಅಲ್ವಾ, ಆವಾಗ ಈ ಥರ ಸ್ಪೈಸಿ ಆದಂಥ ಚಿಕನ್ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ನಾಲ್ಗೆಗೆ ಒಂಥರ ರುಚಿ ಸಿಕ್ತಂಗೆ ಅನಿಸುತ್ತೆ. ಅದಕ್ಕೆ ಏನೇನು ಬೇಕು, ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ. ನಿಮಗೂ ಕೂಡ ಇಷ್ಟ ಆಗುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ಆ ಥರ ಇರುತ್ತೆ ರೆಸಿಪಿ. ಬನ್ನಿ, ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಮೊದಲಿಗೆ 1 ಸ್ಪೂನು ಕಡಲೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ. ಮತ್ತು ಒಂದು ಅರ್ಧ ಸ್ಪೂನು ಸೋಂಪಿನ ಕಾಳು ತೊಗೊಂಡಿದ್ದೀನಿ. ಮತ್ತು ಒಂದು 6ರಿಂದ 7 ಲವಂಗ ತೊಗೊಂಡಿದ್ದೀನಿ. ಒಂದು 2 ಪೀಸು ಚಕ್ಕೆ ತೊಗೊಂಡಿದ್ದೀನಿ. ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ. ಇನ್ನು ಒಂದು 1/4 ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಇದಷ್ಟು ಬೇಕು. ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೋಡಿ, ಒಂದು 4ರಿಂದ 5 ಗೆಡ್ಡೆ ಬೆಳ್ಳುಳ್ಳಿನ ಈ ರೀತಿ ನೀಟಾಗಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಇನ್ನು 1 ಗೆಡ್ಡೆ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹುರಿಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹುರಿಯೋದು ತೋರಿಸ್ತೀನಿ ಯಾವ ರೀತಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮರುಗಿಸ್ಕೊಳ್ಳೋದಷ್ಟೇ. ಇನ್ನು ಶುಂಠಿ ತಗೊಂಡಿದ್ದೀನಿ, 1 ಇಂಚಷ್ಟು. ಇನ್ನು ಬ್ಯಾಡಗಿನ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಸೂಪರಾಗಿರುತ್ತೆ. ನಮ್ಮ ಮನೇಲಿ ರೆಡ್ ಕಲರ್ ಅಂತ ಅಂದರೆ ತುಂಬ ಇಷ್ಟಪಡ್ತಾರೆ. ನಾವು ಗ್ರೀನ್ ಕಲರು ಚಾಪ್ಸ್ ರೆಸಿಪಿ ಮಾಡೋದು ಕಮ್ಮಿನೇ. ಇನ್ನು ನೋಡಿ, ಖಾರದ ಮೆಣಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ. ಇನ್ನು ಹಸಿಮೆಣ್ಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಒಂದು 4 ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಕೂಡ 4 ತೊಗೊಂಡಿದ್ದೀನಿ. ಇನ್ನು ಪುದೀನ ತೊಗೊಂಡಿದ್ದೀನಿ, ಸ್ವಲ್ಪ ಫ್ರೆಶ್ ಪುದೀನ ತೊಳೆದಿಟ್ಕೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ. ಇನ್ನು 2 ಸಣ್ಣ ಸೈಜಿಂದು ಟೊಮೊಟೊ ತೊಗೊಂಡಿದ್ದೀನಿ. ಇನ್ನು ಈರುಳ್ಳಿ 1 ಗೆಡ್ಡೆ ಹೇಳ್ದೆ ಅಲ್ವ ನಾನು. ಇಷ್ಟನ್ನು ನೀಟಾಗಿ ಎಣ್ಣೆಯಲ್ಲಿ ಹುರಿಬೇಕು. ಹುರಿದ್ಬಿಟ್ಟು ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೇಕು. ನೋಡಿ, ಬೆಳ್ಳುಳ್ಳಿ ಈ ರೀತಿ ಸುಲಿದಿಟ್ಕೊಂಡಿದ್ದೀನಿ. ಈಗ ಇದನ್ನು ಎಲ್ಲ ಹುರಿಯೋಣ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲನ್ನು ಸೇರಿಸ್ಕೊಳ್ತೀನಿ. ಈಗ ನೋಡಿ, ಎಣ್ಣೆ ಹಾಕ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಸುಲಿದಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಕೂಡ ಸೇರಿಸ್ಕೊಳ್ತೀನಿ. ನೋಡಿ, ಈ ರೀತಿ ಎಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ಹುರಿದಿದ್ದಾಯಿತು. ಇವಾಗ ಪುದೀನ ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾವು ತಗೊಂಡಿದ್ದಂಥ ಸ್ಪೈಸಸ್ನ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇದು ರೊಟ್ಟಿಗೆ, ಚಪಾತಿಗೆ ಮತ್ತು ಪೂರಿಗೆ, ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ನಾನೀಗ ರೊಟ್ಟಿಗೆ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿಗೆ ರೊಟ್ಟಿ ಮಾಡ್ಕೊಳ್ತೀನಿ. ಸಂಜೆ ಮಾಡ್ತಿರೋದು, ಇದು ಶನಿವಾರ ಸಂಜೆ ಮಾಡ್ತಿರೋ ಅಂಥದ್ದು. ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ. ನೋಡಿ, ಈಗ ಸ್ಟವ್ ಆಫ್ ಮಾಡಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಚಿಕನ್ ಕೂಡ ತೊಳೆದಿಟ್ಕೊಂಡಿದ್ದೀನಿ. ಈಗ ನಾವು ಹುರಿದಿಟ್ಕೊಂಡಂಥ ಮಸಾಲೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ರುಬ್ಬಿದ್ದಾಯಿತು. ಈ ಥರ ತುಂಬ ನುಣುಪಾಗಿ ರುಬ್ಕೊಳ್ಬೇಕು. ಕೆಲವರಿಗೆ ತರ್ತರಿಯಾಗಿದ್ದು ಇಷ್ಟ ಆಗುತ್ತೆ. ನಮ್ಮನೇಲಿ ಈ ಥರ ಫೈನ್ ಪೇಸ್ಟ್ ಮಾಡೇ ಮಾಡೋದು. ತುಂಬಾ ಟೇಸ್ಟಿಯಾಗಿರುತ್ತೆ.
ಚಿಕನ್ ಚಾಪ್ಸು, ಚಿಕನ್ ಗ್ರೇವಿ, ಚಿಕನ್ ಕರಿ ಏನಾದರೂ ಹೇಳ್ಬೋದು. ಇವಾಗ ತೊಳೆದಿಟ್ಟಂಥ ಚಿಕನನ್ನು ನಾನು ಹುರಿದಿದ್ದಂಥ ಮಸಾಲೆ ಎಲ್ಲ ಹುರಿದಿದ್ದೆ ಅಲ್ವಾ, ಅದೇ ಕುಕ್ಕರ್ಗೆ ಈಗ ಹುರಿಲಿಕ್ಕೆ ಹಾಕ್ತೀನಿ. ಚಿಕನ್ಗೆ ಅರಿಶಿನ ಉಪ್ಪು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿದ್ದೀನಿ. ನೋಡಿ ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ನಮ್ಮ ಸಿಂಧು ಚಿಕನ್ ಏನಮ್ಮದು ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದಾಳೆ. ನೋಡಿ ಪೆಪ್ಪರ್ ಚಿಕನ್ ಅವಳು ಫಸ್ಟ್ ಟೈಮ್ ಮಾಡ್ತಾಳಂತೆ. ಇವಾಗ ಚೆನ್ನಾಗಿ ಬಂದರೆ ಟೇಸ್ಟು ನೆಕ್ಸ್ಟ್ ಟೈಮ್ ರೆಸಿಪಿನ ಶೇರ್ ಮಾಡ್ತಾಳಂತೆ. ಪೆಪ್ಪರ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದಾಳೆ ಸೈಡಲ್ಲಿ. ನಾನು ಈ ಕಡೆ ಚಿಕನ್ ಚಾಪ್ಸ್ ಗ್ರೇವಿನ ರೆಡಿ ಮಾಡ್ತಾಯಿದ್ದೀನಿ. ಈಗ ಚಿಕನ್ನ ಉರಿಲಿಕ್ಕೆ ಹಾಕಬೇಕು. ನೋಡಿ ಇದಕ್ಕೆ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿಣ, ಉಪ್ಪನ್ನ ಮತ್ತು ಎಣ್ಣೆ ಹಾಕ್ಬಿಟ್ಟು ಉರಿಯೋದಕ್ಕೆ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆನಲ್ಲಿ ಚೆನ್ನಾಗಿ ಅದ್ರ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇದಕ್ಕೆ ಅಕ್ಕಿ ಹಸಿಟ್ಟು ಒಂದು 2 ಬಟ್ಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇನ್ನು 1 ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ನಾನು ಬಳಿಯೋ ರೊಟ್ಟಿನ ಈ ಥರ ಗೋಧಿ ಹಿಟ್ಟನ್ನು ಹಾಕ್ಬಿಟ್ಟು ಮಾಡ್ತೀನಿ. ಕೆಲವರೆಲ್ಲ ರವೆ ಸೇರಿಸ್ತಾರೆ, ಮೈದೆ ಹಿಟ್ಟು ಕೂಡ ಸೇರಿಸ್ತಾರೆ. ನಾನು ಯಾವತ್ತೂ ಮೈದೆ ಹಿಟ್ಟು ರವೆನ ಸೇರಿಸೋದೇ ಇಲ್ಲ. ಇದರಲ್ಲೇ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬರ್ತವೆ ರೊಟ್ಟಿ. ನೋಡಿ ಈ ರೀತಿ ಇದಕ್ಕೆ ನೀರನ್ನ ಸೇರಿಸ್ಬಿಟ್ಟು ಕಲಿಸ್ಕೊಳ್ಬೇಕು. ತೆಳುವಾಗಿ ದೋಸೆ ಹಿಟ್ಟಿನ ಅದಕ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿ ಬರ್ತವೆ. ನಾವು ಈ ರೀತಿಯೇ ಬಳಿಯೋ ರೊಟ್ಟಿನ ಮಾಡೋದು. ನೋಡಿ ಈ ರೀತಿ ಗಂಟಿಲ್ದಲ್ಲ ರೀತಿಯಾಗಿ ಈ ರೀತಿ ಕಲಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಬಿಟ್ಟರೆ ಸಾಕು. ಏನಿಲ್ಲ, ಹಿಂದೆಲ್ಲೇ ಹಾಕಿದ್ರೂ ಬರುತ್ತೆ ರೊಟ್ಟಿ. ನನಗೇನು ಟೈಮ್ ಇದೆ, ಕಲಸಿ ರೆಡಿ ಮಾಡಿ ಇಟ್ಕೊತೀನಿ. ನೋಡಿ ಈ ರೀತಿ ದೋಸೆ ಹಿಟ್ಟಿಗಿನ ಸ್ವಲ್ಪ ಗಟ್ಟಿ ಇರಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ರೊಟ್ಟಿ, ಬೆಳೆಯೋ ರೊಟ್ಟಿ. ನೋಡಿ ಇಲ್ಲಿ ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ಇದಕ್ಕೆ ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸಿ ಜಾರಲ್ಲಿ ಉಳಿದಿರೋ ಅಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಸೇರಿಸಿ, ತಿಕ್ನೆಸ್ ಬೇಕು ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಹಾಕಬೇಕು. ನೋಡಿ ನಾನು ನೀರು ಎಷ್ಟು ಬೇಕೋ ಅಷ್ಟನ್ನ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನನಗೆ ಏನು ಅದಕ್ಕೆ ಬೇಕೋ ಅದಕ್ಕೆ ಗ್ರೇವಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಪ್ಲೇಟ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಈ ಕಡೆ ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ನೋಡಿದ್ರೇ ಬಾಯಿ ನೀರು ಬರ್ತಾ ಇದೆ. ನಾನು ಎಷ್ಟೊಂದು ಸಲ ಟ್ರೈ ನಾನು ಮಾಡಿದ್ದೀನಿ, ನನಗೆ ರೆಸಿಪಿ ಗೊತ್ತು. ಬಟ್ ಇವಳದೇ ಆದ ಓನ್ ಶೈಲಿನಲ್ಲಿ ಪ್ರಿಪೇರ್ ಮಾಡಿದ್ದಾಳೆ. ಅದಕ್ಕೆ ಹೇಳ್ತಿದ್ಲು ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ನಿಮಗೆಲ್ಲ ನೆಕ್ಸ್ಟ್ ಟೈಮು ನನಗಿಷ್ಟ ಆಯಿತು ಅಂದರೆ ಶೇರ್ ಮಾಡ್ತೀನಿ ಅಂತ ಹೇಳ್ತಿದ್ಲು. ನಾನು ಫುಲ್ ಡ್ರೈ ಥರ ಮಾಡ್ತೀನಿ ಪೆಪ್ಪರ್ ಚಿಕನ್ನು, ತುಂಬಾ ಚೆನ್ನಾಗಿರುತ್ತೆ. ಇದು ನನ್ನ ಮಗಳು ಮಾಡಿರೋ ಅಂತ ತಿಂದಿದ್ವಲ್ಲ ಆ ಥರ ಕಾಣಿಸ್ತೈತೆ, ತಿನ್ನಕ್ಕೆ ಅದೇ ಥರ ಇರುತ್ತೆ. ಪೆಪ್ಪರ್ ಚಿಕನ್ನ ಮಾಡಿದ್ದಾಳೆ ಫಸ್ಟ್ ಟೈಮ್. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಟೇಸ್ಟ್ ನೋಡೋದು ಡ್ಯಾಡಿ ಅಲ್ವಾ? ಡ್ಯಾಡಿನೇ ಟೇಸ್ಟ್ ನೋಡೋದು ಫಸ್ಟ್. ನೋಡಿದ್ರಲ್ಲ, ನನ್ನ ಮಗಳು ಚಿಕನ್ ಪೆಪ್ಪರ್ ಮಾಡಿದ್ದಾಳೆ. ಚಿಕನ್ ಪೆಪ್ಪರ್ ಫ್ರೈನ ಸಖತ್ತಾಗಿ ಬಂದಿತ್ತು. ಇನ್ನು ನೋಡಿ ರೊಟ್ಟಿ ಮಾಡ್ಕೊಂಡಿದ್ದೆ ಅಲ್ವಾ, ರೊಟ್ಟಿನ ಅದಕ್ಕೆ ಕಲಿಸ್ಕೊಂಡು ರೇಂಜ್ ಮೇಲೆ ಬೆಳೆದ್ರೆ ಸಿಕ್ಕಾಬಟ್ಟೆ ಸೂಪರಾಗಿ ಬರುತ್ತೆ. ಎಷ್ಟು ತೆಳುವಾಗಿ ಬರುತ್ತೆ ಅಂತಂದರೆ, ನಿಜ ಹೇಳ್ಬೇಕಂದ್ರೆ ಈ ರಾಜ್ಯದಲ್ಲಿ ರೊಟ್ಟಿ ಎಷ್ಟು ತಿಂದಿದ್ದೀವಿ ಅಂತಂದರೆ ಹೇಳೋಕ್ಕೆ ಅಸಾಧ್ಯ. ಅಷ್ಟು ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಇಷ್ಟ ಎಲ್ಲರಿಗೂ. ರೊಟ್ಟಿ ಅಂತಂದರೆ ಪ್ರಾಣ. 3 ಟೈಮು ಬೇಕಿದ್ರೆ ರೊಟ್ಟಿ ತಿಂತಾರೆ. ಅದರಲ್ಲೂ ಈ ಚಿಕನ್ ಚಾಪ್ಸು ಏನೇ ಒಂದು ತರಕಾರಿ ಪಲ್ಯಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ನೋಡಿ ಈ ರೀತಿ ಹೆಂಚು ಮೇಲೆ ನೀಟಾಗಿ ಈ ಥರ ಬಳಿಯೋ ರೊಟ್ಟಿ ಅಂತ ಹೇಳ್ತೀವಿ ನಾವು, ಇದೇ ಜಾಸ್ತಿ ಮಾಡೋದು. ನಾವು ತೊಟ್ಟ ರೊಟ್ಟಿ ಮಾಡೋದೇ ಇಲ್ಲ, ತಟ್ಟಿ ಮಾಡ್ತಾರಲ್ವ ಆ ಥರ ರೊಟ್ಟಿ ಮಾಡೋದೇ ಇಲ್ಲ. ಇನ್ನು ನೋಡಿ ಚಿಕನ್ ಪೆಪ್ಪರ್ ಫ್ರೈ ಒಂದು ಕಡೆ ರೆಡಿ ಮಾಡಿದ್ದಾಳೆ. ಇನ್ನು ನಾನು ಗ್ರೇವಿ ಕೂಡ ನಾನು ಗ್ರೇವಿಗೆ ಇಟ್ಟಿದ್ದೆ ಅಲ್ವಾ, ಅದು ಕೂಡ ರೆಡಿ ಆಯಿತು. ಸಕ್ಕತ್ತಾಗಿ ಬಂದಿತ್ತು ಗ್ರೇವಿ. ನಿಜ ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ ರೆಸಿಪಿನ, ಸಕ್ಕತ್ತಾಗಿದ್ದರೆ ಸಕ್ಕತ್ತಾಗಿ ಬಂದಿತ್ತು. ನೋಡಿ
ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಹೆಂಗಿತ್ತು ಅಂದರೆ ನಿಜ ಬಾಯಲ್ಲಿ ನೀರು ಇವಾಗ್ಲೂ ಬರುತ್ತೆ, ಅಷ್ಟು ಸಖತ್ತಾಗಿ ಬಂದಿತ್ತು ಗ್ರೇವಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಕಾಂಬಿನೇಷನು ರೊಟ್ಟಿಗಾಗಲಿ, ಚಪಾತಿಗಾಗಲಿ, ದೋಸೆಗಾಗಲಿ ಏನೊಂದಕ್ಕಾದರೂ ಸೂಟಾಗುತ್ತೆ. ರೈಸಿಗೆ, ಮುದ್ದೆಗೆ ಎಲ್ಲದಕ್ಕೂ ಸೂಟಾಗುತ್ತೆ. ಅವತ್ತು ಮಳೆ ಕೂಡ ಬಂತು, ಹಾಗಾಗಿ ಈ ವಿಡಿಯೋನ ಕಿಟಕಿ ಹತ್ರ ಹಿಡ್ದಿದ್ದಾಳೆ ನನ್ನ ಮಗಳು. ಕೆಲವರೆಲ್ಲ ಒಂದಿಬ್ಬರು ಕಮೆಂಟ್ ಮಾಡಿದರು, ನಾನು ಓದ್ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ, ರೊಟ್ಟಿನ ಈ ಥರ ಬಳಿತೀರಲ್ವ ಕೈ ಬಿಸಿ ತಾಟಲ್ವ ಅಂತ. ನಿಜ ಬಿಸಿ ಏನು ತಗಲಲ್ಲ, ತುಂಬ ಈಸಿ ಇದು, ತುಂಬ ಅಂದರೆ ತುಂಬ ಈಸಿ. ಚೆನ್ನಾಗಿ ಬಳಿಬೋದು, ಎಷ್ಟು ತೆಳುವಾಗಿ ಬೇಕಾದರೂ ಬಳಿಬೋದು, ಬಿಸಿ ಏನು ತಾಗಲಲ್ಲ. ತುಂಬ ಚೆನ್ನಾಗಿ ಬರ್ತವೆ ರೊಟ್ಟಿಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ದೋಸೆ ಥರ ಬಂದಿದೆ. ಮಾತ್ರ ನುಂಗ್ತಾ ಇದ್ದಾರೆ. ಏನು ಮಾಡೋಂಗಿಲ್ಲ, ಮೂಗ್ ಮೇಲೆ ಏನಾಯ್ತು ತೋರಿಸ್ಕೊಳ್ಬೋದು, ಏನೂ ಇಲ್ಲ. ಇನ್ನು ರೊಟ್ಟಿ ಎಲ್ಲ ಹಾಕೊಂಡಿದ್ದಾಯಿತು. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರು ಕೂತಿದ್ರು ಊಟಕ್ಕೆ, ಹಾಗಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಜೊತೆ. ಚಿಕನ್ ಚಾಪ್ಸ್ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ರೆಡ್ ಕಲರ್ ಅಂತೂ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ನಾನು ಏನೇನು ಹಾಕಿದ್ದೀನಿ ಅಂತ ಎಲ್ಲ ನೋಡಿದ್ದೀರಲ್ಲ, ಒಂದು ಸಲ ಟ್ರೈ ಮಾಡಿ ನೋಡಿ, ಸಖತ್ತಾಗಿ ಬರುತ್ತೆ. ನೀವು ಕೂಡ ಇಷ್ಟಪಡ್ತೀರಾ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ನಮ್ಮ ಮನೆಯವ್ರು ಕೂತಿದ್ದಾರೆ. ಚಿಕ್ಕವಳು ತಗೊಂಡೋಗಿ ಊಟಕ್ಕೆ ಕೊಡ್ತಾ ಇದ್ದಾಳೆ ರೊಟ್ಟಿ. ನೈಟಿಗೆ ರೊಟ್ಟಿ ಮಾಡ್ಕೊಂಡಿದ್ವಿ. ನಮ್ಮ ಬಾವ ಕೂಡ ಬಂದಿದ್ದರು, ಅವ್ರಿಗೂ ರೊಟ್ಟಿ ಹಾಕ್ಕೊಡ್ತಾಯಿದ್ದೆ. ಚಿಕ್ಕವಳು ತಗೊಂಡೋಗಿ ಕೊಡ್ತಾಯಿದ್ದು. ನಾನು ರೊಟ್ಟಿ ಯಾವಾಗಲೇ ಹಾಕಿದ್ರೂ ಇದೇ ರೀತಿ ಹಾಕೋದು. ಒಳಗಡೆ ಹಾಕ್ಕೊಡ್ತಾಯಿದ್ರೆ ಆಚೆಗಡೆ ತಿಂತಾಯಿರ್ತಾರೆ. ಬಿಸಿ ಇದ್ದಾಗಲೇ ತಿಂದ್ಕೊಳ್ಬೇಕು, ತುಂಬ ಇದಾಗ್ಬಿಡ್ತವೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡ್ತವೆ. ನೋಡಿ ಈಗ ಚಿಕನ್ ಪೆಪ್ಪರ್ ಫ್ರೈ ಮಾಡ್ಕೊಂಡಿದ್ಲಲ್ಲ, ಅದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದಾಳೆ ನನ್ನ ಮಗಳು. ನಾನು ಮಾಡಿದ್ದೀನಿ, ನಾನೇ ಡ್ಯಾಡಿ ಕೊಡಬೇಕು ಅಂತ ಹೇಳಿ ಆಸೆ ಮಾಡ್ತಾಯಿದ್ಲು. ಸರಿ ನಮ್ಮ ಆಯಿತು ನೀನೇ ಕೊಡು ಅಂತ ಹೇಳಿ ನಾನು ಪ್ಲೇಟಿಗೆ ಸರ್ವ್ ಮಾಡಿಕೊಡ್ತಾಯಿದ್ದೀನಿ. ನಮ್ಮ ಮನೆಯವ್ರ ರಿಯಾಕ್ಷನ್ ಹೇಗಿದೆ ನೋಡಿ ತಿಂದಾಗ. ನೋಡಿ ಚಿಕನ್ ಪೆಪ್ಪರ್ ಗ್ರೇವಿ ಮಾಡೋಳೆ, ಇದನ್ನು ಅವ್ರ ಡ್ಯಾಡಿಗೆ ಅವಳೇ ಕೊಡ್ಬೇಕಂತೆ. ಹಾಂ ಅಲ್ಲ ಮದುವೆ ಅವ್ರದ್ದೇ ರೆಸಿಪಿ ಇದು, ಅವ್ರದ್ದೇ ರೆಸಿಪಿ. ಹಾಂ ಹಂಗೆ ತಿನ್ನೋದು ರೀ ಅದು, ಹೆಂಚಂಗಿಲ್ಲ ಹಂಗೆ ಹ್ಞೂ ಕೊಡಪ್ಪ. ಪೆಪ್ಪರ್ ಫ್ರೈ ಅಂತ ಮಾಡಿದ್ದಾರೆ ಮೇಡಮ್. ಈ ರೀತಿ ಇತ್ತು ಶನಿವಾರದ ದಿನಚರಿ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಆದಷ್ಟು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೇಗಿತ್ತು ಅನ್ನೋದ್ರ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮೆಲ್ಲರ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಎಲ್ಲರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.